ನಮಸ್ಕಾರ, ನನ್ನ ಹೆಸರು ರುದ್ರಮನಿ ಹಿರಾಮಠ. 24x7 ಕರ್ನಾಟಕ.comಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವಾಗ ನಮ್ಮ ಜೊತೆ ಯಾದಗಿರಿ ಜಿಲ್ಲೆ ಆದಂಥ ಸುರಪುರ ತಾಲೂಕು ಆದಂಥ ಹುಣಸಗಿ ಗ್ರಾಮ ಪಂಚಾಯತಿಯ ಇಲ್ಲೊಬ್ಬರು ಮಹಿಳೆಯರಾಗಿರುವಂಥ ಉಪಾಧ್ಯಕ್ಷರಿದ್ದಾರೆ. ಅವರ ರಾಜಕೀಯ ಜೀವನದ ಬಗ್ಗೆ, ಅವರ ಅಭಿವೃದ್ಧಿ ಕೆಲಸಗಳ ಬಗ್ಗೆ, ಮುಂದಿನ ಯೋಜನೆಗಳ ಬಗ್ಗೆ, ಅವರ ಆಸೆಗಳೇನು, ಅವ್ರ ಕನಸುಗಳೇನಾದಂಥ ಸಮಗ್ರವಾದ ಮಾಹಿತಿನ ಅವ್ರ ಜೊತೆ ಪಡೆದುಕೊಳ್ಳೋಣ. ಮೇಡಮ್ ನಮಸ್ಕಾರ. ಮೇಡಮ್ ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ನಿಮ್ಮ ಹೆಸರು ಮೇಡಮ್? ಬಸಮ್ಮ. ಸರ್ ತಮ್ಮ ಹೆಸರು? ಬಸವರಾಜ್. ಸರಿ ಮೇಡಮ್, ತಾವೊಂದು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ? ನೀವು ಮಾತಾಡಿಸಿ. ಹುಣಸಿ ಪಂಚಾಯತಿನಿಂದ ಗೆದ್ದು. ಹುಣಸಿ ಗ್ರಾಮ ಪಂಚಾಯತಿಯಿಂದ ಗೆದ್ದು ಮೆಂಬರ್ ಆಗಿದ್ದೀರಾ. ಮೇಡಮ್, ಒಂದು ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ನಿಂತ್ಕೊಂಡಿರೋದು ಇದೇ ಫಸ್ಟ್ ಟೈಮಾ ಸರ್? ಇದೇ ಫಸ್ಟ್ ಟೈಮ್. ಸರಿ, ಬಾರಿ ಇದಕ್ಕಿಂತ ಮುಂಚೆ ತಮ್ಮ ಮಂತ್ಯದಲ್ಲಿ ಯಾರಾದರೂ ಒಂದು ರಾಜಕೀಯ ಜೀವನದಲ್ಲಿ ಪ್ರವೇಶ ಮಾಡಿದ್ರಾ? ನಾವು ಮೊದಲಿಂದ 2 ಸಾರಿ ಮೆಂಬರ್ ಇದ್ದೀವಿ. ತಾವು ಕೂಡ ಮೊದಲನೇ ಬಾರಿ ಮೆಂಬರ್ ಇದ್ರಿ. ಎಷ್ಟು ಬಾರಿ ನಿಂತಿದ್ದೀರಾ ಸರ್ ತಾವು? 2 ಸಾರಿ. 2 ಸಾರಿ ವಿನ್ ಆಗಿದ್ದೀರಾ? 2 ಸಾರಿ ವಿನ್ ಆಗಿದ್ರೆ ಈ ಬಾರಿ ತಾವು ಒಂದು ಮೇಡಮ್ಗೆ ನಿಲ್ಲಿಸಿ ಗೆಲ್ಸಿದ್ದೀರಾ. ಸರಿ ಸರ್, ಈ ಸಾರಿ ಮೇಡಮ್ ಒಂದು ಬಾರಿ ನಿಂತು ಗೆಲ್ಲೋಕ್ಕೆ ಅವ್ರಿಗೆ ಮತಗಳಂತ ಎಷ್ಟು ಬಂದಿತ್ತು ಸರ್? ಒಟ್ಟಾಗಿ 3,000 ಮತಗಳು ಬಂದಿತ್ತು ಸರ್. ಅದರಲ್ಲಿ ಲೀಡ್ ಅಂತ ಎಷ್ಟಿತ್ತು ಸರ್? 300 ಚಿಲ್ಲರೆ ಮತಗಳಿಂದ ಗೆದ್ದಿದ್ದೀರಾ. ಸರಿ, ಫಸ್ಟ್ ಟೈಮು ಮೇಡಮ್ ನಿಂತು ಗೆದ್ದಿದ್ದಾರೆ. ತಾವು ಕೂಡ ಒಬ್ಬ ರಾಜಕೀಯ ಅನುಭವ ಇರುವಂಥ ಹಿರಿಯ ನಾಗರಿಕರಾಗಿರುವಂಥ ವ್ಯಕ್ತಿ. ಮೇಡಮ್ ಕೂಡ ನಿಂತು ಗೆದ್ದಿದ್ದಾರೆ. ತಮ್ಗೆ ಹೆಂಗೆ ಅನಿಸ್ತಾ ಇದೆ ಸರ್ ರಾಜಕೀಯ ಜೀವನ? ರಾಜಕೀಯ ಜೀವನ ಹಿಂಗೆ ನಡೆಯೋದು, ಹೆಚ್ಚಿನ ಕಡಿಮೆ ಹೋಗೋದು. ಅದ್ರಲ್ಲಿ ಅದೇ ಅಂತ ನಂಬಿಕೊಂಡ್ರೆ ಬದುಕೋದಾಗಲ್ಲ. ನಮ್ಮ ಪ್ರಪಂಚದಲ್ಲಿ ಇರ್ಬೇಕು, ರಾಜಕೀಯದಲ್ಲಿ ನಡೆಯೋದು. ಸರ್, ಇವಾಗ ನೀವು ಅಂದ್ರೆ 2 ಬಾರಿ ನಿಂತು ಗೆದ್ದೇನಂದ್ರೆ ಒಂದು 10 ವರ್ಷ ಬ್ಯಾಕ್ ಹೋದ್ರೆ ನಿಮ್ಗೆ ಅವಾಗಿನ ರಾಜಕೀಯ ಒಂದು ಬೆಟರ್ ಅಂತೀರಾ, ಇವಾಗಿನ ರಾಜಕೀಯ ಬೆಟರ್ ಅಂತೀರಾ? ಇವಾಗಿನ ರಾಜಕೀಯನೇ ಬೆಟರ್ ಅಂತೀರಾ. ಸರಿ ಸರ್, ಇವಾಗ ತಾವು 10 ವರ್ಷಗಳಿಂದ ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀರಾ. ಊರಿನ ಸಮಸ್ಯೆಗಳು ತಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅವಾಗಿರುವಂಥ ಸಮಸ್ಯೆ ತಮ್ಮ ಗ್ರಾಮದಲ್ಲಿ ಇಲ್ಲಿವರೆಗೂ ಅದೇ ಮುಂದೆ ಸಾಕ್ತಾ ಬರ್ತಾ ಇದೆ, ಅಥವಾ ಈಗ ಆ ಸಮಸ್ಯೆ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ತಮ್ಗೆ? ಸಮಸ್ಯೆಗಳು ಭಾಳ ಕಡಿಮೆ ಇದೆ. ಇವಾಗ ನೀವು ನೋಡ್ತಾ ಇರೋ ಊರಿಗೂ ಅವಾಗ ನೋಡ್ತಾ ಇರೋ ಊರಿಗೂ ಭಾಳ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತೀರಾ? ಎಲ್ಲ ಕೆಲಸಗಳಾಗ್ಯಾವ. ಅಭಿವೃದ್ಧಿ ಕೆಲಸಗಳಂದ್ರೆ ಈ ಸದ್ಯ ನಮ್ಮಲ್ಲಿ ತೊಂದರೆ ಅಂದ್ರೆ ಶೌಚಾಲಯ ಬಿಟ್ಟರೆ ಇನ್ನೊಂದು ಯಾವುದೂ ತೊಂದರೆ ಇಲ್ಲ. ಶೌಚಾಲಯ, ಮೇನ್ ಕರೆಂಟ್ ವೈರ್ಗಳು ಈ ಕನಿಷ್ಠ ಅಂತ 40 ವರ್ಷದಿಂದ ವೈರ್ ಕಂಬಗಳವೆ. ಅದರದ್ದೇ ಒಂದು ಪ್ರಾಬ್ಲಮ್. ಪಂಚಾಯತಿಯವರು 2-3 ಸಾರಿ ಮೀಟಿಂಗ್ದಾಗ ಇರ್ತೀವಿ, ಆದರೂ ಅದನ್ನ ಕೆಲಸ ಆಗಿಲ್ಲ. ಸರ್, ಇವಾಗ ಮೇಡಮ್ ಗೆದ್ದು ಒಂದು 3-4 ವರ್ಷ ಕಾಲಾವಕಾಶ ಕಳೆದಿದ್ದಾರೆ. ಇವಾಗ ಗ್ರಾಮಕ್ಕಾಗಿ ತಾವೊಂದು ಏನೇನೊಂದು ಅಭಿವೃದ್ಧಿ ಕೆಲಸನ ತಮ್ಮ ಗ್ರಾಮದಲ್ಲಿ ಮಾಡಿಸಿದ್ರೆ ಸರ್? ಇವಾಗ ಒಂದು 6 ಜನ ಆಶ್ರಯ ಯೋಜನೆ ಹಾಕಿಕೊಟ್ಟಿವಿ. ಪಂಚಾಯತಿನ ಬಂದು ಮನೆಗಳು ಮತ್ತೆ ರೋಡ್ಗಳು ಮಾಡಿ, ಸಿಡಿ ಮಾಡಿ, ಕೆಲಸಗಳು ಮಾಡಿ. ರೋಡಿನ ಸಮಸ್ಯೆ ಮತ್ತೆ ಬಡವರಿಗಾಗಿ ಮನೆಗಳು, ಈ ಯೋಜನೆಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಸರ್, ತಮ್ಮ ಗ್ರಾಮದಲ್ಲಿ ಇನ್ನೂ ಒಂದು ಏನೇ ಕೊರತೆ ಇರುವಂಥ ಸಮಸ್ಯೆ ಯಾವುದಾದ್ರೂ ಇದೆಯಾ? ಅದೇ ಶೌಚಾಲಯ ಬಿಟ್ಟು ಮತ್ತೆ ನೀರಿಂದು ಒಂದು ನಳ ಪೈಪ್ಲೈನು ಹಾಕಬೇಕು ನಮ್ಮಲ್ಲಿ ಪೈಪ್ಲೈನ್. ಸರ್, ಇವಾಗ ತಾವೊಂದು ಬಡವರಿಗಾಗಿ ಮನೆ ಯೋಜನೆ, ರೋಡಿನ ಸಮಸ್ಯೆ ಎಲ್ಲಾನು ಬಗೆಹರಿಸ್ಕೊಂಡು ಬರ್ತಾ ಇದೀನಿ ಅಂತಂದ್ರಲ್ವಾ? ಇವೆಲ್ಲ ಕೆಲಸನ ಮಾಡಬೇಕು ಅಂತಂದ್ರೆ ತಮ್ಮ ಪಂಚಾಯತಿಯಲ್ಲಿರೋ ಎಲ್ಲ ಮೆಂಬರ್ಗಳದ್ದು ಅಧ್ಯಕ್ಷರು ಸಹಕಾರ ಹೇಗಿದೆ ಸರ್ ತಮ್ಮ ಜೊತೆ? ನಮ್ಮಲ್ಲಿ ಪಂಚಾಯತಿಗಳು ಯಾವಾಗ ಸಹಕಾರ ಅದ. ಪಾರ್ಟಿ ಅನ್ನೋದಿಲ್ಲ. ಎಲೆಕ್ಷನ್ ಅದೇ ಮಾಡೋ ಹೊತ್ತಿನಾಗ ಅಷ್ಟೇ ಪಾರ್ಟಿ. ಹಿಂದೆಡೆಗೆ ಅವರು ಈ ಕಾಂಗ್ರೆಸ್ ಅಧ್ಯಕ್ಷರು ಇದ್ದಾರೆ, ನಾವು BJP ಉಪಾಧ್ಯಕ್ಷರು. ಆದರೂ ಎಲ್ಲರೂ ಸರಿ ಸಮಾನರಾಗಿ ಎಲ್ಲರೂ ಹೊಂದಾಣಿಕೆ ಕೆಲಸ ಮಾಡ್ತೀವಿ. ನಮ್ಮಲ್ಲಿ ಪಂಚಾಯತಿಯಲ್ಲಿ ಬೇರೆ ಭಿನ್ನ ಇಲ್ಲ. ಏನೇ ಒಂದು ಕೆಲಸ ಇತ್ತು ಅಂತಂದ್ರೆ ತಾವು ಒಗ್ಗಟ್ಟಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸರ್, ತಾವು ಒಂದು BJP ಪಕ್ಷದ ಫಾಲೋವರ್, BJP ಪಕ್ಷನ ಸಪೋರ್ಟ್ ಮಾಡ್ತೀರಾ. ಸರಿ ಸರ್. ಸರ್, ಇವಾಗ ತಾವು ಬೇಸಿಕ್ ಆಗಿ ಕೆಲಸ ಏನು ಸರ್ ಮಾಡೋದು? ಕೃಷಿ. ಸರ್, ಒಂದು ಕೃಷಿ ಮಾಡುವಂಥ ರೈತ ಆಗಿಯೂ ಕೂಡ ತಮಗೆ ರಾಜಕೀಯಕ್ಕೆ ಬರಬೇಕು, ತಮ್ಮ ಮನೆಯವರು ನಿಲ್ಲಿಸಿ ಗೆಲ್ಲಿಸ್ಬೇಕು ಅಂತ ಆಸೆ ಏನಕ್ಕಾಗಿ ಬಂತು ಸರ್ ತಮಗೆ? ಮೊದಲಿಂದ ನಮ್ಮ ಹಿರಿಯರು ಪಂಚಾಯತಿ ಮಾಡ್ಕೊಂತ ಬಂದಿದ್ರು. ಮುಂದೆ ನಾವು ಅದೇ ಕಂಟಿನ್ಯೂ ಆಗಿ ಪಂಚಾಯತಿಯಲ್ಲಿ ನಮ್ಮ ಮಂದಿ ಯಾರೋ ಒಬ್ಬರು ಮೆಂಬರ್ ಇದ್ದೇ ಇರ್ತಾರೆ. ಇದು ನಮ್ಮ ಮಂದಿನೂ ಹೆಚ್ಚದ. ಸಾಕಷ್ಟು ಪಂಚಾಯತಿಯಲ್ಲಿ ಒಬ್ಬರಿಬ್ಬರನ್ನು ಮೆಂಬರ್ ಇದ್ದೇ ಇರ್ತಾರೆ. ಸರ್, ಇವಾಗ ನಿಮ್ಮ ಮಂಟೆಂದವರಿಂದಾನೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಾಯ್ತು ಅಂತ ಹೇಳ್ತಾ ಇದ್ದೀರಾ. ಸುಮಾರಾಗಿ ಅಂತಂದರೆ ತಮ್ಮ ಮಂಟೆಂದವರು ಎಷ್ಟು ವರ್ಷದಿಂದ ಒಂದು ರಾಜಕೀಯ ಮಾಡ್ಕೊಂಡು ಬರ್ತಾ ಇದ್ದೀರಾ? ಮೊದಲಿಂದ ನಮ್ಮ ತಂದೆಯವರು ದೇಸಾಯ ಅಂತೇಳಿ ದೊಡ್ಡ ವತನದಲ್ಲಿ ಜಮೀನ್ದಾರ ಮೊದಲಿಂದ ಅವರು ವರ್ಚಸ್ ಮೇಲೆ ಅವರು ಚಲೋ ಬಂದರು. ಮುಂದೆ ನಾವಾದರೆ ಈಗ ಪಂಚಾಯತಿಯವರು ನಾವು ಸಣ್ಣದಟ್ಟಿಗೆ ಪಂಚಾಯತಿಯವರು ಒಂದು ಪಂಚಾಯತಿ ಸೊಸೈಟಿ, ಯಾವುದು ವ್ಯವಸಾಯ ಸೇವಾ ಸಂಘ, ನೀರು ಬಳಕೆದಾರ ಸಂಘ ಯಾವುದರಲ್ಲಿ ಅಧ್ಯಕ್ಷರು ಮಾಡ್ಕೊಂಡು ಹೊಂಟಿವಿ.
ಅಂದರೆ ಸುಮಾರು ಎಷ್ಟು ವರ್ಷದಿಂದ ರಾಜಕೀಯ ತಮ್ಮ ಮನೇಲಿ ನಾವು 20 ವರ್ಷ ಮೇಲೆ ನಾವು ಬಂದಿವಿ ರಾಜಕೀಯ. 21 ವರ್ಷಕ್ಕೆ ತಾವು ಬಂದಿದ್ದೀರಾ. ಇದ್ರ ನೀವು 21 ವರ್ಷ ಹುಡುಗ ಇರಬೇಕಾದ್ರೂ ಅವಾಗಲೂ ನಿಮ್ಮ ಮನೆಯಲ್ಲಿ ರಾಜಕೀಯ ನಿಮ್ಮ ತಂದೆಯವ್ರು ಮಾಡ್ಕೊಂಡು ಬರ್ತಾ ಇದ್ದೀರ. ಮೇಡಮ್, ಒಂದು ಮಹಿಳೆಯರಾಗಿ ತಾವು ರಾಜಕೀಯಕ್ಕೆ ಬಂದಿದ್ದೀರಾ. ಒಂದು ಮಹಿಳೆಯರು ಆಚೆ ಬರೋಕ್ಕೆ ಭಯ ಪಡುವಂಥ ಕಾಲ ಅಂತ ಎಲ್ಲರೂ ಅಂತಾರೆ. ಅಂಥದ್ರಲ್ಲಿ ತಾವು ಬಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ. ಊರಿನ ಸಮಸ್ಯೆಗಳು, ಜನಗಳ ಕಷ್ಟ ಏನೇ ಇದ್ರೂ ಬಗೆಹರಿಸ್ತೀನಿ ಅನ್ನೋ ನಂಬಿಕೆ ತಮ್ಮ ಮನಸ್ಸಲ್ಲಿ ಇದೆಯಾ? ಇದೆಯಾ ಸರ್? ಸರಿ ಸರ್. ಸರ್, ತಮಗೆ ರಾಜಕೀಯದಲ್ಲಿ ಯಾರಾದರೂ ಒಂದು ಮಾರ್ಗದರ್ಶನ, ಒಂದು ಗುರುಗಳಂತ ಆಗ್ಬೋದು, ಒಂದು ಲೀಡರ್ಸ್ ಅಂತ ಆಗ್ಬೋದು, ಯಾರ ಮಾರ್ಗದರ್ಶನದಲ್ಲಿ ನಾವು ಸಾಗ್ತಾ ಇದ್ದಾರೆ ಸರ್? ಮೊದಲು ಹಿರಿಯರು ಇಲ್ಲಿ ಮಾನ್ ಸ್ವಾಮಿಗಳು ಅಂತಿದ್ರು. ಹೆಸರು ಸರ್? ಮರಿಗೇಂದ್ರ ಸ್ವಾಮಿಗಳು ಅಂತಿದ್ರು. ಮರಿಗೇಂದ್ರ ಸ್ವಾಮಿಗಳು ಇಲ್ಲೇ ಮಠದಲ್ಲಿ. ಹಾಂ. ಅವರಲ್ಲಿ ನಾವು ಮೊದಲಿಂದ ಅವರ ಮೊದಲು MLA ಇರ್ತಾರೆ, ex-MLA ಮಾನ್ ಸ್ವಾಮಿಗಳು. ಮರಿಗೇಂದ್ರ ಸ್ವಾಮಿಯವರು ಅವರು ಮೆಂಬರ್ ಇದ್ದರು. ಅದರಲ್ಲಿ ನಾವು ಹಂಗೆ ರಾಜಕೀಯವನ್ನು ಅವ್ರನ್ನೇ ಸಾಕ್ತಿದ್ವಿ. ಅಂದರೆ ರಾಜಕೀಯಕ್ಕೆ ಒಂಥರ ಗುರುಗಳು ಅವರೇ, ಲೀಡರ್ಸು ಅವರೇ ಅನ್ನೋ ಮಾತನ್ನ ಹೇಳ್ತಾ ಇದ್ದೀರಾ ಸರ್. ಇವಾಗ ತಮ್ಮ ಊರಲ್ಲಿರೋ ಸಮಸ್ಯೆಗಳು ಏನೇ ಆಗಿರ್ಬೋದು, ಮತ್ತು ತಮಗೆ ಪಂಚಾಯತಿಯಲ್ಲಿರುವಂಥ ಸಮಸ್ಯೆ ಏನೇ ಆಗಿರ್ಬೋದು, ತಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯಲ್ಲಿ ರಾಜಕೀಯದಲ್ಲಿ ನಾನು ಇಲ್ಲಿವರೆಗೂ 15 ವರ್ಷದಿಂದ ರಾಜಕೀಯ ತಾವು ಮಾಡ್ಕೊಂಡು ಬರ್ತಾ ಇದ್ದೀರಾ. ಮೊದಲನೇ ತಮ್ಮ ತಂದೆಯವ್ರ ರಾಜಕೀಯ, ತಮ್ಮ ಮಂಚಂದ ರಾಜಕೀಯ ಬಿಡೋಣ. ನೀವು ಮಾಡ್ತಾರೋ 15 ವರ್ಷ ರಾಜಕೀಯದಲ್ಲಿ ಯಾವತ್ತಾದರೂ ಒಂದು ದಿನ ನಿಮಗೆ ನಾನು ರಾಜಕೀಯಕ್ಕೆ ಬರಬಾರ್ದಾಗಿತ್ತು ಅಂತ ಅನ್ನೋ ಒಂದು ಕೈ ಘಟನೆ ಯಾವತ್ತಾದ್ರೂ ಅನಿಸಿದೆಯಾ ತಮಗೆ? ಯಾವತ್ತೂ ತಮಗೆ ರಾಜಕೀಯ ಜೀವನ ಬೇಜಾರು ಅನಿಸಿಲ್ಲ ಸರ್? ತಮ್ಮ ಮಟ್ಟಿಗೆ ತಮ್ಮ ಒಂದು ಮಾತಪ್ಪ ಅಂತಂದ್ರೆ ತಮ್ಮ ಮನಸ್ಸಿಗೆ ರಾಜಕೀಯ ಜೀವನ ಒಳ್ಳೇದು ಅನ್ಸುತ್ತಾ ಕೆಟ್ಟದ್ದು ಅನ್ಸುತ್ತಾ ಸರ್? ರಾಜಕೀಯ ಜೀವನದಲ್ಲಿ ಒಳ್ಳೇದಲ್ಲ. ಎಂದರೆ ಅದನ್ನ ಬೆನಿಫಿಟ್ ಬರೋದು ಕೆಟ್ಟು ಹೋಗ್ತೀವಿ. ಅದು ಏನೋ ಬರ್ದ್ರೆ ಅಷ್ಟೇ ಇರ್ಕು, ಬರ್ಲಿಲ್ಲ ಅಷ್ಟೇ ಇರ್ಕು. ಕೆಲಸ ಮಾಡ್ಕೊಂಡು 4 ಮಂದಿ ಕೆಲಸ ಮಾಡಿದ್ರೆ ಅದು ಕಂಟಿನ್ಯೂ ಆಗಿ ನಮ್ಮ ಮನೆತನದಾಗ ನೋಡಿದ್ರಿ, ನಮಗೂ ಮರ್ಯಾದೆ ಸಿಗ್ತದೆ. ಅದರಲ್ಲಿ ಅದರಿಂದ ಲಾಭ ತೊಗೋಬೇಕಂದ್ರೆ ಸಾಧ್ಯನೇ ಇಲ್ಲ. ಪಂಚಾಯತಿ ಒಳಗೆ ರಾಜಕೀಯ ಒಳಗೆ ಲಾಭಕ್ಕೆ ಬರೋದಾಗಿ ಅಂದರೆ ಒಂದು ಪೀರಿಯಡ್ ಬರ್ತದೆ, ತಿರುಗಿ ನೆಕ್ಸ್ಟ್ ಪೀರಿಯಡ್ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಒಂದು ಬಿದ್ದೀವಿ, 2 ಸಲ ಬಂದ್ವಿ ಸರ್. ಇವಾಗ ನಿಮ್ಮ ಓಟ್ ಹಾಕಿ ಒಂದು ಜನಗಳು ಒಂದು ಗೆಲ್ಸಿನ ಕೃತಜ್ಞತೆ ಅವರು ಓಟಿನ ಮುಖಾಂತರ ತೋರಿಸಿದ್ದಾರೆ. ನೀವು ಅವರಿಗೆ ಒಂದು ಯಾವ ಥರ ಒಂದು ಕೃತಜ್ಞತೆ ಹೇಳ್ತೀರಾ ಮೇಡಮ್? ಒಂದು ಯಾವ ಥರ ನೀವು ಜನಗಳಿಗೆ ಒಂದು ಕೃತಜ್ಞತೆ ಹೇಳ್ತೀರಾ? ಅವರು ಏನಾದ್ರು ಕೆಲಸಗಳಿದ್ರು, ಮನೆ ಕಾರಣ ಖರ್ಚು ಇಲ್ಲಿಂದ ಸತ್ತರ ಕೆಟ್ಟರು, ಅವ್ರು ಏನೇ ಸಮಸ್ಯೆಗಳು ಬಂದರೂ ಅವ್ರ ಮನುಷ್ಯನಿಗೆ ಹೋಗ್ತೀವಿ. ನಾವು ಏನಿದ್ರು ಸಮಸ್ಯೆಗಳು ಕೇಳ್ತೀವಿ, ದುಡ್ಡು ತೊಂದರೆ ಕೊಡ್ತೀವಿ, ತೊಗೊತೀವಿ. ಎಲ್ಲ ರಾಜಕೀಯಗಳಿಂದ ಒಂದೇ ರೀತಿಯಲ್ಲಿ ರಾಜಕೀಯ ಇದ್ದರೆ ಮನುಷ್ಯ ಏನೋ ಬೇಡ ತನ್ನಷ್ಟದಾಗ ಇರ್ಬೋದು. ರಾಜಕೀಯ ಬೇಕಂದ್ರೆ ಮನೆಗೆ ಪ್ರತಿಯೊಂದು ಈ ಕಾಲಕ್ಕಂದ್ರೆ ಅವ್ರ ಮನೆಗೆ ಹೋಗಲ್ಲ, ನಡೆಯೋಲ್ಲ. ಪ್ರತಿಯೊಬ್ಬ ಊಟ ಹಾಕವ ಆ ಕೆಲಸಕ್ಕೆ ಬರಲಿಲ್ಲ ಅಂದ್ರೆ ನಮಗೆ ಮುಂದೆ ಊಟೇ ಆಗ್ತದೆ. ಅಂದರೆ ನೀವು ಹೇಳೋ ಪ್ರಕಾರ ಅಂತಂದರೆ ಬಾಯಿಯಿಂದ ಒಂದು ಕೃತಜ್ಞತೆ ಹೇಳೋಕ್ಕಿಂತ ಮುಂಚೆ ಕೆಲಸದ ಮುಖಾಂತರ ಒಂದು ಧನ್ಯವಾದ ಹೇಳ್ಬೇಕಂತ ನಾವು ಮಾತ್ರ ಹೇಳ್ತಾ ಇದ್ದೀರಾ. ಅದೇ ರೀತಿ ಸರ್, ನಿಮ್ಮ ಪಂಚಾಯತಿಯಲ್ಲೂ ಕೂಡ ಎಲ್ಲ ಉಳಿದಿರೋಂಥ ಮೆಂಬರು, ಅಧ್ಯಕ್ಷರಿಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಮಾತನ್ನು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಯಾರಿಗೆ ಸರ್? ನಿಮ್ಮ ಪಂಚಾಯತಿಯಲ್ಲಿರೋ ಎಲ್ಲ ಸದಸ್ಯರಿಗೂ ಒಂದು ಒಗ್ಗಟ್ಟಿನಿಂದ ಅಣ್ತಂದಿರ ಥರ ಇದ್ದೀನಿ ಅಂತಂದ್ರಲ್ಲ 28 ಜನ, ಅವ್ರಿಗೆ ನಿಮ್ಮ ಕಡೆಯಿಂದ ಒಬ್ಬ ಹಿರಿಯರಾಗಿದ್ದೀರ ತಾವು. ಹಿರಿಯರಾಗಿ ಒಂದು ಚಿಕ್ಕವರಿಗೆ ತಮ್ಮ ಕಡೆಯಿಂದ ಒಂದು ಒಳ್ಳೆ ಮಾತನ್ನ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮ್ಮಲ್ಲಿ ಅವನ ಮನೆಗಳು ಹೆಚ್ಚು ಕಡಿಮೆ ಬಂದು ಅಂದ್ರೆ ಅಡ್ಜಸ್ಟ್ ಆಗ್ತೀವಿ. ನಾವು ಕಡಿಮೆ ಬಂದ ಮನೆಗಳು ಕಡಿಮೆ ತೊಗೊಳ್ತೀವಿ, ಹೆಚ್ಚಿಗೆ ಬಂದಾಗ ನಾವು ಕೊಡ್ತೀವಿ. ಮತ್ತು ಹಿಂದೆಡೆಗೆ ಅವರು ನಾವು ಒಂದತ್ತೆ ನಾವು ತೊಗೊತೀವಿ. ಎಲ್ಲ ಒಟ್ಟಾದ್ರಲ್ಲಿ ಇವ್ರಿಗೆ ಕಡಿಮೆ ಅದ ಹೆಚ್ಚು ಅನ್ನೋಂಗೆ ಎಲ್ಲರೂ ಸಮವಾಗಿ ಸಾಕ್ತಾ ಇದ್ದೀರಾ. ಅಂದರೆ ಯಾರು ಜೊತೆನೂ ಒಂದು ವೈಮನಸ್ಸಾಗಲಿ, ನಿಮ್ಮ ಕೆಲಸಕ್ಕೆ ಯಾರಾದರೂ ಒಂದು ಅಡೆತಡೆ ಉಂಟು ಮಾಡೋದಾಗಲಿ ಪಂಚಾಯತಿಲಿ ಈ ಥರ ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಸರಿ ಸರ್, ತಾವು ಇಲ್ಲಿವರೆಗೂ ನಮ್ಮ 24/7 ಕರ್ನಾಟಕ.com ಜೊತೆ ತಮ್ಮ ಮನದಾಳದ ಮಾತು ಹಂಚಿಕೊಂಡಿರೋದಕ್ಕೆ ಖುಷಿ ಆಗ್ತಾ ಇದೆಯಾ ಸರ್ ತಮಗೆ? ನಮ್ಮ ಪ್ರೋಗ್ರಾಮ್ ನೋಡಿ ಸರ್ ತಮಗೆ ಖುಷಿ ಆಗ್ತಾ ಇದೆಯಾ ಸರ್? ನಮ್ಮ ಪ್ರೋಗ್ರಾಮ್ ಬಗ್ಗೆ ನಿಮ್ಮದು ಒಂದು ಒಳ್ಳೆ ಅನಿಸಿಕೆ ಏನು ಸರ್? ಪ್ರೋಗ್ರಾಮ್ ನಮ್ಗೇನು ಏನು ಗೊತ್ತಾಗಲ್ಲ ಸರ್, ಅಂದರೆ ನಮ್ಮ ಪ್ರೋಗ್ರಾಮ್ ಚೆನ್ನಾಗಿ ಅನಿಸ್ತಾ ಇದೆಯಾ ತಮಗೆ? ಚೆನ್ನಾಗಿ. ಸರಿ ಸರ್, ನಮ್ಮ ಪ್ರೋಗ್ರಾಮ್ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಖುಷಿಯಾಗಿತ್ತು ಅಂತಂದರೆ ನಮಗೂ ಕೂಡ ಖುಷಿಯಾಗಿರುತ್ತೆ. ತಮ್ಮ ರಾಜಕೀಯ ಜೀವನದಲ್ಲಿ ಇಲ್ಲಿವರೆಗೂ ತಮ್ಮಂತಂದವರು ರಾಜಕೀಯ ಬಂದಿದ್ದಾರಾ ಅಂತಿದ್ದೀರಾ. ಇನ್ನೂ ಗ್ರಾಮ ಪಂಚಾಯತಿ ಬಿಟ್ಟು ಮೇಲಕ್ಕೆ ಸ್ಥಾನಕ್ಕೆ ಹೋಗಿ ಒಂದು ಎಲೆಕ್ಷನಲ್ಲಿ ನಿಂತ್ಕೊಂಡು ಗೆದ್ದರೆ ತಮ್ಗೆ ಇನ್ನೂ ಒಂದು ಒಳ್ಳೆ ಹೆಸರು ಬರ್ಬೋದು, ಒಂದು ಒಳ್ಳೆ ಗ್ರಾಮಕ್ಕಾಗಿ ಒಂದು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿಸ್ಬೋದು, ಇನ್ನೂ ದೊಡ್ಡ ಮಟ್ಟದಲ್ಲಿ ತಮ್ಮೊಂದು ಹೆಸರು ಬೆಳೀಲಿ ಅಂತ ಹೇಳ್ತಾ ತಮ್ಮ ಜೊತೆ ಮಾತು ಮುಗಿಸ್ತೀನಿ ಸರ್. ಧನ್ಯವಾದಗಳು.